ಇವತ್ತು ನಮ್ಮ ಉತ್ತರ ಕರ್ನಾಟಕದ ಮಾವಿನಕಾಯ್ದು ಸ್ಪೆಷಲ್ ರೆಸಿಪಿ ತೋರ್ಸಾತೀನಿ. ಈ ಮಾವಿನಕಾಯಿ ಗುಳಂಬ ಸ್ವೀಟಾಗಿ ಹುಳಿ ಹುಳಿ ಎಷ್ಟು ರುಚಿ ಇರುತ್ತೆ ಗೊತ್ತೇನ್ರಿ. ಅದ್ರಾಗಂತೂ ಸಣ್ಣ ಹುಡುಗರಿಗೆ ಇಲ್ಲ ದೊಡ್ಡೋರಿಗೂ ಚಪಾತಿಗೆ ಹಿಂಗೆ ಸುತ್ತಿ ಕೊಟ್ರೆ ಗುಳುಮ್ ಗುಳುಮ್ ಅಂತ ತಿಂದು ಖಾಲಿ ಮಾಡ್ತಾರೆ. ಇದನ್ನು ತಿಂಗ್ಳಾನ್ಗಟ್ಲೆ ವರ್ಷದ ತನಕನೂ ಹಂಗೆ ಇಡ್ಬೋದು, ಏನೂ ಕೆಡಂಗಿಲ್ಲ. ಹಂಗೆ ಕೆಡಲಾರ್ದೆ ಹೆಂಗೆ ಮಾಡ್ಬೇಕಂತ ಹೇಳ್ತೀನಿ. ಅದಕ್ಕೆ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಲಾರ್ದೆ ಕಂಪ್ಲೀಟಾಗಿ ನೋಡಿರಿ. ಈಗ ಹಿಂಗೆ ಮಾವಿನಕಾಯಿ ಸೀಸನ್ ಇದ್ದಾಗ ಮಾಡಿಟ್ರೆ ಹುಡುಗರದು ಸ್ಕೂಲ್ ಸ್ಟಾರ್ಟ್ ಆದಾಗ ಲಂಚ್ ಬಾಕ್ಸಿಗೆ ಈಸಿ ರೆಸಿಪಿನೂ ಆಗುತ್ತೆ. ಬರ್ರಿ ಸ್ಟಾರ್ಟ್ ಮಾಡೋಣ. ನೀವಿಲ್ಲಿ ಮಾವಿನಕಾಯಿ ಯಾವ್ದಾದ್ರು ತೊಗೋಬೋದ್ರಿ. ಗೋವಾ ಮಾವಿನಕಾಯಿ ಇಲ್ಲ ನಾರ್ಮಲ್ ಮಾವಿನಕಾಯಿ ಯಾವ್ದಾದ್ರು ತೊಗೋಬೋದು. ನಾನು ಇಲ್ಲಿ ಗೋವಾ ತೊಗೊಂಡಿನಿ. ಅದನ್ನ ನಿಮ್ಗೆ ಇಲ್ಲಿ ತೋರ್ಸೋಕೆ ಒಂದು ಮಾವಿನಕಾಯಿ ತೊಗೊಂಡಿನಿ. ಅದು ನೀರಾಗ ಸ್ವಚ್ಛಕ್ಕೆ ತೊಳ್ಕೊಂಡು ಒಟ್ಟು ಹಸಿ ಇರಬಾರ್ದು ಒಣ ಬಟ್ಟಿಲೇ ಒರೆಸಿ ಆಮ್ಯಾಗ ಅದ್ರ ಮ್ಯಾಗಿಂದು ತುಂಬ ತೆಗೆದು ಅದ್ರ ಮ್ಯಾಗಿನ ಸಿಪ್ಪಿನ ಹಿಂಗೆ ಫುಲ್ಲು ಎಲ್ಲ ತಕ್ಕೋಬೇಕು. ಫುಲ್ಲು ಇದ್ರ ಸಿಪ್ಪಿ ಎಲ್ಲ ತಕ್ಕೊಂಡು ಎರೆ ಮಣ್ಣಿಲೆ ಹೆರ್ಕೊಂಡು ಇಟ್ಕೋಬೇಕು. ನಾನು ಹಿಂದಿನ ವೀಡಿಯೋದಾಗ ಮಾವಿನಕಾಯಿ ಚಟ್ನಿ ಅದ್ರದ್ದು ರೈಸ್ ರೆಸಿಪಿನೂ ಹಾಕೇನಿ. ಅದು ನೋಡಿಲ್ಲ ಅಂದ್ರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ, ಚೆಕ್ ಮಾಡಿರಿ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡಲಾರ್ದು ನೋಡಾತಿದ್ರೆ ಪ್ಲಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಮಾವಿನಕಾಯಿ ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ನೋಡಿರಿ. ಭಾಳ ಹುಳಿತಪ್ಪ ಅಂತಂದ್ರೆ ಸ್ವಲ್ಪ ರಸ ಹಿಂಡಿ ತೆಗೀರಿ. ಪೂರ ಹಿಂಡಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಹಿಂಡ್ಬೇಕು. ಆ ರಸಾಯನ ವೇಸ್ಟ್ ಮಾಡಿ ಚಲ್ಲಕ್ಕೆ ಹೋಗ್ಬೇಡ್ರಿ. ಅದನ್ನ ಪಲ್ಯ ಇಲ್ಲ ಸಾರಿಗೆ ಹಾಕೋಬೋದು. ಚಿಕ್ಕ ಮಕ್ಕಳಿಗೆ ಚಪಾತಿಗೆ ಸಾಸ್ ಇಲ್ಲ ಜಾಮ್ ಹಚ್ಚೋ ಬದಲು ಈ ಥರ ಮನ್ಯಾಗ ಹೆಲ್ದಿಯಾಗಿ ಮಾಡಿರೋ ಈ ಗುಳಂಬನ ರೀಪ್ಲೇಸ್ ಮಾಡಿ ಯೂಸ್ ಮಾಡ್ಬೋದು. ಆಮ್ಯಾಗ ಚಪಾತಿ ಮಾಡಿದಾಗ ಪಲ್ಯ ಮಾಡಲಿಲ್ಲ ಅಂದಾಗ ಅರ್ಜೆಂಟ್ ಇದ್ದಾಗ ಇದನ್ನ ಹಚ್ಕೊಂಡು ತಿನ್ಬೋದು. ಟೇಸ್ಟಿಯಾಗಿರುತ್ತೆ, ಲಂಚ್ ಬಾಕ್ಸಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಒಂದು 4 ಚಮಚ ಗಸಗಸಿ ತೊಗೊಂಡು ಕಲರ್ ಚೇಂಜ್ ಆಗೋವರೆಗೂ ಚಟಪಟ ಅಂತ ಹುರಿದ ಇಟ್ಕೋಬೇಕು. ಆಮೇಲೆ ಕಡಾಗಿಗೆ 1-2 ಚಮಚ ತುಪ್ಪ ಹಾಕ್ಕೊಂಡು ಮಾವಿನಕಾಯಿ ತುರಿದು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ಒಣ ಆಗೋವರೆಗೂ 1-2 ನಿಮಿಷ ಚಂದಗೆ ಹುರ್ಕೋಬೇಕು. ಅದು ಹುರ್ಕೊಂಡ್ಮ್ಯಾಗ ಅದಕ್ಕೆ 1-2 ಏಲಕ್ಕಿ ಚಲೋತ್ನಾಗ ಕುಟ್ಟಿ ಪುಡಿ ಮಾಡಿ ಹಾಕೋಬೇಕು. ನಿಮ್ಗೆ ಬೆಲ್ಲ ಅಜ್ಮಾಸ್ ಹಾಕಕ್ಕೆ ಬಂದ್ರೆ ಹಾಕ್ರಿ, ಇಲ್ಲಾಂದ್ರೆ ಮಾವಿನಕಾಯಿ ತುರಿದು ಇಟ್ಕೊಂಡ್ಮ್ಯಾಗ ಅದನ್ನ ಒಂದು ಬಟ್ಲದಲ್ಲೇ ಅಳತಿ ಮಾಡಿ ಇಟ್ಕೋಬೇಕು. 1 ಬಟ್ಲ ತುರಿದಿರೋ ಮಾವಿನಕಾಯಿಗೆ 1 ಬಟ್ಲ ಬೆಲ್ಲ ಹಾಕೋಬೇಕು. ಇಲ್ಲ ನಿಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇರಬೇಕು, ಹುಳಿನೂ ಐತಂದ್ರೆ 1 ಬಟ್ಲ ಮಾವಿನಕಾಯಿ ತುರಿದಿರೋದಕ್ಕೆ 1-1.25 ಕಪ್ನಷ್ಟು ಬೆಲ್ಲನೂ ಆದರೂ ಹಾಕೋಬೋದು. ಆದಷ್ಟು ಬೆಲ್ಲನ ಜಜ್ಜಿಟ್ಕೋರಿ, ಇಲ್ಲಾಂದ್ರೆ ತುರಿದರ ಇಟ್ಕೋರಿ. ದೊಡ್ಡ ದೊಡ್ಡ ಪೀಸ್ ಹಾಕಿದರೆ ಇದ್ರ ಜೊತೆ ಜಲ್ದಿ ಮಿಕ್ಸ್ ಆಗಂಗಿಲ್ಲ. ಬೆಲ್ಲ ಹಾಕಿಂದ ಅದನ್ನ ಸ್ವಲ್ಪ ಕೈಯಾಡಿಸಿ 1 ನಿಮಿಷ ಪ್ಲೇಟ್ ಮುಚ್ಚಿಟ್ರೆ ಅದು ಬೆಲ್ಲ ಸ್ವಲ್ಪ ಬಿಸಿಗೆ ಕರಗುತ್ತೆ. ಅಲ್ಲಿ ತನಕ ನಾವು ಆವಾಗಲೇ ಗಸಗಸಿ ಹುರಿದು ಇಟ್ಕೊಂಡಿದ್ವಲ್ಲ ಅವು ಆರಿರ್ತಾವೆ. ಅವ್ನು ಸ್ವಲ್ಪ ಲಟ್ಟಣಿಗೆಲೆ ಹಿಂಗೆ ಲಟ್ಟಿಸ್ಕೊಳ್ಳೋಣ. ಹಿಂಗೆ ಲಟ್ಸಿದ್ರೆ ಅವು ಸ್ವಲ್ಪ ಹಿಂಗೆ ಬಿಚ್ಚಿ ಅದ್ರ ಸ್ಮೆಲ್ ಚಲೋ ಬರುತ್ತೆ. ಈ ಥರ ಹಿಂಗೆ ಲಟ್ಸಿ ಹಾಕೋದ್ರಿಂದ ಟೇಸ್ಟೂ ಡಬಲ್ ಆಗುತ್ತೆ. ನೋಡ್ಬೋದು ಇಲ್ಲಿ ಬೆಲ್ಲ ಎಲ್ಲ ಕರಗಿ ರಸ ರಸ ಆಗ್ಯದ. ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಬೆಲ್ಲ ಏನಾರ ಉಳ್ದಿತ್ತಂದ್ರೆ ಅಲ್ಲೇ ಚಮಚಲೆನ ಒತ್ತಿ ಇದು ಮಾಡಿರಿ. ಪೂರ ಎಲ್ಲ ಬೆಲ್ಲ ಕರ್ಗಿಂದ ಆವಾಗಲೇ ಗಸಗಸಿ ಹುರಿದು ಇಟ್ಕೊಂಡಿದ್ವಲ್ಲ ಆ ಗಸಗಸಿ ಹಾಕಿ 1-2-3 ಚಿಟಿಕೆ ಉಪ್ಪು ಹಾಕಿ ಚಲೋತ್ನಾಗ ಕೈಯಾಡ್ಸ್ಕೊತಾ ಇರಬೇಕು. ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇತ್ತಾನ ಏನು ಅನ್ಸಲ್ಲ, ಭಾಳ ಇತ್ತಪ್ಪ ಅಂತಂದ್ರೆ ಕೈಯಾಡ್ಸ್ಕೊತಿರ್ಬೇಕಲ್ಲ, ಅದಕ್ಕೆ ಇದು ಮಾಡೋಕ್ಕೆ ಸ್ವಲ್ಪ ಪೇಷನ್ಸ್ ಬೇಕು. ಅವಾಗವಾಗ ಕೈಯಾಡ್ಸ್ಕೊತಿರ್ಬೇಕು, ಕೈ ಬಿಡಬಾರ್ದು, ಇಲ್ಲ ತಳ ಅದು ಅಂಟ್ಕೊಂಡು ಬಿಡುತ್ತೆ. ಉಪ್ಪು ಹಾಕೋದಂತೂ ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ನಿಮ್ಗೆ ಸ್ಟಾರ್ಟಿಂಗ್ ಟಿಪ್ಸ್ ಹೇಳ್ತೀನಿ ಅಂತಂದಿದ್ದೆ. ಅದೇನಪ್ಪ ಅಂತಂದ್ರೆ ನೀವು ಮಾವಿನಕಾಯಿ ತುರಿಬೇಕಾದ್ರೆ ಅದು ಸ್ವಲ್ಪನೂ ಹಸಿ ಇರಬಾರ್ದು. ಫುಲ್ಲು ಒಣಗಿದ್ದ ಮಾವಿನಕಾಯಿನ ತೊಗೊಂಡು ತುರಿಬೇಕಾದ್ರೆ ನಿಮ್ಮ ಕೈನೂ ಹಸಿ ಇರಬಾರ್ದು. ಹಸಿ ಇತ್ತಪ್ಪ ಅಂತಂದರೆ ಕೆಡುತ್ತೆ. ಇನ್ನೊಂದು ಟಿಪ್ ಏನಪ್ಪ ಅಂತಂದ್ರೆ ನೀವು ಕರೆಕ್ಟ್ ಹದದ ತನಕ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಹಿಂಗೆ ಚಮಚಲೆ ಎತ್ತಿದಾಗ ಈಸಿಯಾಗಿ ಜಾರಿ ಬೀಳಬಾರ್ದು. ಅದು ಚಮಚೆಗೆ ಅಂಟ್ಕೊಂಡು ಗಟ್ಟಿ ಗಟ್ಟಿ ಇರಬೇಕು. ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋತಾ ಇರಬೇಕು. ಹಿಂಗೆ ಮಿಕ್ಸ್ ಮಾಡ್ಕೋತಾ ಇದ್ದಾಗ ಒಂಥರ ಶೈನಿ ಟೆಕ್ಸ್ಚರ್ ಬರುತ್ತೆ. ಮತ್ತು ಚಮಚಲೆ ಎತ್ತಿದಾಗ ಹಿಂಗೆ ಗಟ್ಟಿ ಗಟ್ಟಿ ಆಗುತ್ತೆ, ಜಾರಿ ಏನೂ ಬೀಳಂಗಿಲ್ಲ. ಇವಾಗ ಪರ್ಫೆಕ್ಟ್ ಕರೆಕ್ಟ್ ಹದ ಆಗ್ಯದಂತ. ಈ ಟೈಮ್ನಾಗ ಗ್ಯಾಸ್ ಆಫ್ ಮಾಡಬೇಕು. ಇದು ಪೂರ್ತಿ ತಣ್ಣಗಾದ್ಮ್ಯಾಗ ಆದಷ್ಟು ಗಾಜಿನ ಬಾಟ್ಲ್ ಒಳಗೆ ಹಾಕ್ರಿ. ಇದು ಹುಳಿ ಇರೋದ್ರಿಂದ ಆದಷ್ಟು ಪ್ಲಾಸ್ಟಿಕ್ ಬಾಟ್ಲ್ನಾಗ ಅದು ಹಾಕಕ್ಕೆ ಹೋಗ್ಬೇಡ್ರಿ. ಹಿಂಗೆ ಪೂರ್ತಿ ಆರಿಂದ ಬಾಟ್ಲ್ನಾಗ ಹಾಕಿಟ್ರೆ ತಿಂಗ್ಳಾಂಗಟ್ಲೆ ವರ್ಷದ ತನಕನೂ ಸ್ಟೋರ್ ಮಾಡಿ ಇಡ್ಬೋದು. ಮಾವಿನಕಾಯ್ದು ಮ್ಯಾಲಿನ ಸಿಪ್ಪಿ ತೆಗ್ದಿರುತ್ತಲ್ಲ ಅದನ್ನ ಚಲ್ಲಿ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ನಾನು ಚಟ್ನಿದ ರೆಸಿಪಿ ತೋರಿಸಿಲ್ಲ, ಆ ವಿಡಿಯೋ ನೋಡಿಕೊಂಡು ಅದಕ್ಕೆ ಇನ್ನೊಂದು ಸ್ವಲ್ಪ ಮಾವಿನಕಾಯಿ ಹಾಕ್ಕೊಂಡು ಆ ಥರ ಚಟ್ನಿ ಮಾಡಿಕೊಂಡು ಯೂಸ್ ಮಾಡ್ಕೊರಿ. ಇದನ್ನು ಈ ಥರ ಚಪಾತಿಗೆ ಸುತ್ತ ಕೊಟ್ರೆ ಚಿಕ್ಕ ಮಕ್ಕಳಂತೂ ಫುಲ್ ಇಷ್ಟಪಟ್ಟು ತಿಂತಾರೆ, ದೊಡ್ಡೋರೂ ತಿನ್ಬೋದು. ಇದು ದೋಸೆ ಜೊತೆ ತಿನ್ನೋಕ್ಕೂ ಚಲೋ ಇರುತ್ತೆ. ಈ ಥರ ಸುತ್ತಿ ಲಂಚ್ ಬಾಕ್ಸಿಗೆ ಹಾಕಿನೂ ಕಳಿಸ್ಬೋದು. ನೋಡಿದ್ರಲ್ಲ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಾವಿನಕಾಯಿ ಗುಳಂಬ ಮನ್ಯಾಗ ಹೆಂಗೆ ಮಾಡೋದು ಅಂತ. ನೀವು ಮನ್ಯಾಗ ಒಂದ್ಸತಿ ಟ್ರೈ ಮಾಡಿರಿ.
ಹೆಂಗೆ ಬಂತಂತ ಕಮೆಂಟ್ನಾಗ ಹೇಳ್ರಿ. ನೀವು ಟ್ರೈ ಮಾಡಿದ್ರೆ ಮ್ಯಾಂಗೋ ಅಂತ ಕಮೆಂಟ್ ಮಾಡಿರಿ. ಈಗ ಮಾವಿನಕಾಯಿ ಸೀಸನ್ ಇದ್ದಾಗ ಇವಾಗ ಹೆಂಗೂ ರಜೆ ಇರುತ್ತೆ, ಈ ಥರ ಮಾಡಿ ಇಟ್ಕೊಂಡ್ರೆ ಮುಂದೆ ಸ್ಕೂಲ್ ಸ್ಟಾರ್ಟ್ ಆದಾಗ ಲಂಚ್ ಬಾಕ್ಸಿಗೂ ಹಾಕೋಕ್ಕೆ ಯೂಸ್ ಆಗುತ್ತೆ. ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಹಂಗಾರೆ ಲೈಕ್ ಮಾಡಿರಿ, ಫ್ಯಾಮ್ಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಈ ಥರ ನೆಕ್ಸ್ಟ್ ಈಸಿ ರೆಸಿಪಿ ಜೊತೆ ಸಿಗೋಣಂತ. ಟಿಲ್ ದೆನ್ ಹ್ಯಾಪಿ ಕುಕಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.